ನಾಂದಿ ಎಲ್ಲ ಮುಗಿಸಿ ತಾರಲ್ಲಿ ಒಂದು ಡ್ರೈವ್ ಹೋಗ್ತಿದ್ದೇವೆ. ಲಾಂಗ್ ಡ್ರೈವ್ ಕೆರಡಿ ಹತ್ರ ಒಂದು ಟೆಂಪಲ್ ಹೋಗುವ. ಬಟ್ ನಾನು ಪಿಕ್ ಮಾಡ್ಲಿಕ್ಕೆ ಬಂದದ್ದು ಉಡುಪಿಯಿಂದ ಉಚ್ಚಿಲ ತನಕ ಪಿಕ್ ಮಾಡ್ಲಿಕ್ಕೆ ಬಂದು ಈಗ ವಾಪಸ್ ಹೋಗ್ತಿದ್ದೇವೆ ಆಚೆ ಕುಂದಾಪುರ ಸೈಡ್. ಇಲ್ಲ ಬಟ್ ಕಾನ್ಶಿಯಸ್ ಆದದ್ದು. ಎಲ್ಲಿ ಹೋದದು? ಸ್ಕೂಟಿ ವ್ಯಾಪ್ತಿ ಇಟ್ಕೊಂಡು ಹುಲಿಕಲ್ ಘಾಟಿಗೆ ಹೋದದ್ದು. ಬೆರ್ತಲ್ಲಿ ಎಷ್ಟು ವರ್ಷದಿಂದ? ಒಂದು 4-5 years 6 years ಆಗ್ಬೋದು. 6 years 2019 ಆಚೆ. ಆಗ ಅವನದ್ದು ಪೆಪ್ಟ್ ಇತ್ತು, ಅದ್ರಲ್ಲಿ ಅದವನ ಅಪ್ಪನದ್ದು ಅವ ಹೇಳದು ತಂದದ್ದು ಉಡುಪಿಗೆ ಅಂತ ಹೇಳಿ ಹೋದದ್ದು ಹುಲಿಕಲ್ ಘಾಟಿ ತೀರ್ಥಹಳ್ಳಿಯಲ್ಲಿ ಹೋಗುವಾಗ ಅದ್ರಲ್ಲಿ ಮಧ್ಯ ರೋಡಲ್ಲಿ ಒಮ್ಮೆಲೆ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಂತ ನೋಡುವಾಗ ಅದು ಫುಲ್ ಬಿಸಿಯಾಗಿ ಗಾಡಿ 350 ಕಿಲೋಮೀಟರ್ ಹೋದದ್ದಕ್ಕೆ ಹೊಗೆ ಬರ್ತಿತ್ತು. ಮತ್ತೆ ನಮ್ದು ವೀಗೋ ಅದು ವಾಪಸ್ ಅಲ್ಲಿಂದ ಬರುವಾಗ ಮಧ್ಯದಲ್ಲಿ ಇಲ್ಲಿ ಕಾಟ್ಪಾಡಿ ಹತ್ರ ಇಂಜಿನ್ ಸೀಸ್ ಆಗಿ ಮತ್ತೆ ಬುಲೆಟ್ 350 ಇನ್ನೊಂದು ಬುಲೆಟ್ ಇತ್ತು. ಅದ್ರಲ್ಲಿ ಗಮ್ಮತ್ತ ಎಲ್ಲಿಗೆ ಹೋದದ್ದು? ಕ್ಯಾತನ್ಮಕ್ಕಿ ಹೋಗೋ ಸೈಲೆನ್ಸರ್ ಬಿದ್ದಿದ್ದ ರೋಡ್ ಅಲ್ಲಿ. ಒಮ್ಮೆಲೆ ಸೌಂಡ್ ಚೇಂಜ್ ಆಯ್ತು ಅಂತ. ಇವ ದಿನೇಶ್ ಘಾಟಿ ಹತ್ತಿಸುವಾಗ ಅದ್ರಲ್ಲಿ 500 ರೂಪಾಯಿ ಪೆಟ್ರೋಲ್ ಖಾಲಿ ಅದ್ರ ಫೋಟೋ ಇರ್ಬೇಕು. ಇದು ಸೈಲೆನ್ಸರ್ ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು. ಹೌದಾ? ಈಗ ಇದು ಎಲೆ ಎಲ್ಲ ಇಟ್ಕೊಂಡು ಬಿಸಿ ಸೈಲೆನ್ಸರ್ ಅನ್ನು ಇವರು ಮತ್ತೆ ತಂತಿ ಸಿಕ್ತಾ ಒಂದು ಅದರಲ್ಲಿ ಕಟ್ಟಿ ಮತ್ತೆ ಅಲ್ಲೊಂದು ಗ್ಯಾರೇಜ್ ಸಿಕ್ಕಿ ಅವನ ಹತ್ರ ಸ್ಕ್ರೂ ಹಾಕ್ಸಿ ದಮ್ಮಯ ಮಾರೆ ಆ ದಿವಸ ಮಾತ್ರ. ನಮ್ ಭಟ್ರು ನಮ್ದು ಚಾನಲ್ ಇದು ಫಸ್ಟ್ ವಿಡಿಯೋ ನೋಡ್ತಿದ್ದಾರೆ. ರಿವ್ಯೂ ಹೇಳಾಯ್ತಾ ಹೇಗಾಗಿದೆ ಅಂತ ನೋಡಿ ಆದ್ಮೇಲೆ. ಬಟ್ಟನಿಗೆ ಒಂದು 100 ರೂಪಾಯಿ ರೈನ್ ಕೋಟ್ ಬೇಕಂತ. ಎಷ್ಟಾಗಿ ಕೊಡ್ತಾರೆ ನೋಡುವ ರೈನ್ ಕೋಟ್. 100 ರೂಪಾಯಿ ಜಾಸ್ತಿ ಆದ್ರೆ ತಕೊಳ್ತೇನಾ? ಇಲ್ಲ 10-20 ಹಾಕ ಅದೇ ಬೇಕಿತ್ತಲ್ಲ. 50 ರೂಪಾಯಿ ನನ್ನ ಕೆಲಸ ಇಟ್ಕೊಳ್ತೀರಿ. 150 ಮಳೆಗೆ ಪೊಡಿತೀನಿ ಬಿಸಿ ಅಂತಾರು ಅಂತ. ಡೋರ್ ಹಾಕ. ನಾವು ಕಮಲಶಿಲೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಇಷ್ಟೇ ಹೋಗ್ಲಿಕ್ಕಾಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇವಂದು 1000 ರೂಪಾಯಿ ಸಾವುಕಾರ ಮಕ್ಕಳು ಸೌಕರ್ಯಪ್ಪ. ಟಾರ್ಚ್ ಹಾಕೊಂತೊಮ್ಮೆ ಉಂಟು ನೋಡ್ಬೇಕಾ? ಅಲ್ಲೇ ಮೇಲೆ ಒಬ್ಬರು ಗೈಡ್ ಇದ್ರು, ಅವರು ಬರ್ತಾರೆ ನಮ್ಮೊಟ್ಟಿಗೆ. ಯಾಕಂದ್ರೆ ಇಲ್ಲಿ ಜೋರು ಮಳೆ ಮತ್ತು ಕತ್ತಲು, ಫೋನ್ ಫ್ಲ್ಯಾಶ್ ಲೈಟಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮಗೆ. ಅಲ್ಲಿ ಲಿಂಗ ಆಯ್ತು ಆಚೆ ಸೈಡಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಲಾಸ್ಟಲ್ಲಿ ವೀರಭದ್ರ ಪ್ರತಿಷ್ಠಾಪನೆ, ಗುಹೆ ರಕ್ಷಣೆಗೆ ಅಂತ ಕರೀತಾರೆ. ಈ 3 ದೇವಿಗಳು ಸ್ವಯಂಭವ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಹೋಗಿ ಬಂತಲ್ವಾ, ಆ ದುರ್ಗಾ ಪರಮೇಶ್ವರಿ ಆದಿಸ್ಥಳ ಅಂತ ಕರೀತಾರೆ. ದೇವಸ್ಥಾನದಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮುಹೂರ್ತ ಬೆಳಗಿನ ಜಾವದಲ್ಲಿ ಉದ್ಭವ ಆಗಬಹುದು ಅಂತ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಅದರದ್ದು ಹತ್ರದಲ್ಲೇ ಕೊಲ್ಲೂರಿದೆ, ಕೊಡಚಾದ್ರಿ ಆದಿ ಅಂತ ಕರೀತಾರೆ. ನೀವು ಆಚೆಗೆ ಕಟೀಲೋಗಿ
ನೆಲ್ಲಿ ತೀರ್ಥ ಈಗ ಬಾಗ್ಲಾಕಿ ಅಂದ್ರೆ ಈಗ ಕ್ಲೋಸ್ ಇರ್ತದೆ, ಬಟ್ ಬೇಸಿಗೆಗಾಲದಲ್ಲೆಲ್ಲ ನೋಡ್ಬೋದು ಆಯ್ತಾ. ಸೊ ಅದೇ ರೀತಿ ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಆದಿ ಸ್ಥಳಗಳಾಗ್ಲಿಕ್ಕೆ ಆಗುದಿಲ್ಲ. ಯಾವ ದೇವರು ಮೊದಲು ಹುಟ್ಟಿರ್ತದಲ್ವ ಅದಕ್ಕೆ ಆದಿ ಸ್ಥಾನ ಹೋಗ್ತದೆ, ಗಂಡ ಆಗಿರ್ಲಿ ಹೆಣ್ಣಾಗಿರ್ಲಿ, ಅದು ಎರಡನೇ ಮಾತು. ಫಸ್ಟ್ ಯಾವ ದೇವರು ಹುಟ್ಟಿರ್ತದೆ ಆ ದೇವರಿಗೆ, ಏಕೆ ಕಟೀಲ್ ಎಕ್ಸಾಂಪಲ್ ತಗೊಂಡ್ರೆ ಗೊತ್ತಾಗಿರ್ಬೋದು, ಅಲ್ಲಿ ಇರುವುದು ಶಿವನ ಶಕ್ತಿ, ಅದು ಕಟೀಲ್ ಅಮ್ಮನಿಗೆ ಆದಿ ಅಂತ ಕೇಳಿದ್ದಾರೆ, ಯಾಕಂದ್ರೆ ಕಟೀಲಲ್ಲಿ ಫಸ್ಟ್ ಹುಟ್ಟಿದ್ದು ಶಿವ ಅಂತ ಆಯ್ತಾ. ಸೊ ಹಾಗೆ ಆಮೇಲೆ ದುರ್ಗಾ ಪರಮೇಶ್ವರಿ ಇದು ಆದಿ ಅಂತ ಕೇಳ್ತದೆ. 9ರಿಂದ 10 ಒಳಗೆ ಪೂಜೆ ವಿಧಿವಿಧಾನಗಳು ಮುಗಿದು ಹೋಗ್ತದೆ. ನಂತರ ಭಕ್ತಾದಿಗಳಲ್ಲಿ ಯಾವುದೇ ರೀತಿ ಪೂಜೆ ಇರುವುದಿಲ್ಲ. ನಾಥ ಪರಂಪರೆಯವ್ರದ್ದೇ ಪೂಜೆ, ಮೇಲ್ಗಡೆ ಕಾಲಭೈರವ ದೇವರು ಇರುವಂಥದ್ದು ಆಯ್ತಾ. ಹಾಗಾಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ಹಿಂಗೆ ಕಾಣ್ತದಲ್ಲ ಬಟ್ ಇದಾ ಏನು 4 ಫೀಟ್ ಉಂಟಂತೆ. ನೀರೆಲ್ಲ ಬರ್ತಿದೆ, ಕಾಣಿಸ್ತಿದೆ, ನಾಗತೀರ್ಥ ಅಂತ ಕೇಳ್ತಾರೆ. ಇದೇ ತೀರ್ಥವೇ ನದಿಗೆ ಸೇರಿ ಪ್ರತಿ ವರ್ಷ ದೇವರಿಗೆ ಸ್ನಾನ ಇದೆ. ವರ್ಷದ ಟೈಮಲ್ಲಿ ದೇವಸ್ಥಾನ ಮುಳುಗ್ತದೆ, ಇಂಥ ಟೈಮಿಂದ ಅಂತ ಹೇಳಲಿಕ್ಕಾಗುದಿಲ್ಲ. ಇದೇ ತೀರ್ಥ ನದಿಗೆ ಸೇರಿ ಪ್ರತಿ ವರ್ಷ ಅಮ್ಮನ ಪಾದ ತೊಳಿಲಿಕ್ಕೆ ಅಂತ ಹೇಳುವಂಥದ್ದು. ಕೊನೆಯಲ್ಲಿ ನಾವಿಸಿದಾಯ್ತು ಪ್ರತಿಷ್ಠಾಪನೆ ಮಾಡಿದ್ದು ಪಂಚಮಿ ಟೈಮಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ, ದೇವಸ್ಥಾನ ಪೂಜೆ ಕಿವಿ ಮೂಗ ಬಾಯನ್ನು ತುಂಬ ಕೆಂಪಿಸಿಕೊಂಡು ತುಂಬ ಚೆನ್ನಾಗಿರ್ತದೆ. ನಮ್ಮಕ್ಕಿಂತ 20% ಜಾಸ್ತಿ ಕೆಮ್ಮಿಸ್ತದೆ, ಆಲಿಸ್ತದೆ, ಹಾಗೆ ಆಯಿತಾ. ಕೆಮ್ಮಣ್ಣು ನೋಡಿದ್ರೆ ಸೂಕ್ಷ್ಮ ಕಾಣಿಸೋದಿಲ್ಲ, ಹಾಗೆ ಎಲ್ಲದನ್ನು ಕೆಮ್ಮಿಸ್ಕೊಂಡು ಹೋಗ್ತದೆ. ಗಾಡಿ ದಾರಿ ಕಂಟಿನ್ಯೂ ಆಗ್ತದೆ, ಇದೇ ದಾರಿ ಮುಖಾಂತರ ಮುಂದೆ ಸಾಗಿದೆ. ಒಂದು ಸುರಂಗ ಮಾರ್ಗ ಉಂಟು, ಖಾಸಗಿಗೆ ದಾರಿ ಕಲ್ಪಿಸಿ ಬರ್ತದೆ ಅಂತ ಅನಾದಿಯಿಂದ ನಡ್ಕೊಂಡು ಬಂದಿರುವಂಥದ್ದು. ಚಕ್ರ ಮನೆತನದವರಾಗಿ ನನ್ನ ತಲೆ ಮೇಲೆ ಹೇಗೆ ಕೊಟ್ಟಿದೆ ಅದರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅದೇ ರೀತಿ ನನ್ನ ರೆಸ್ಪಾನ್ಸಿಬಿಲಿಟಿ ಹೇಳುವಂಥ ಕರ್ತವ್ಯ ನಾನು ಮಾಡ್ತೇನೆ. ಟೂರಿಸ್ಟ್ ಆಗಿ ಭಕ್ತಾದಿಗಳಾಗಿ ಯಾವ ಪರ್ಸ್ಪೆಕ್ಟಿವ್ ಉಂಟಲ್ಲ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಯಾವುದೇ ರೀತಿಯಾದ ಒಂದು ಶಾಸ್ತ್ರೋಕ್ತವಾದ ಒಂದು ಇದಿಲ್ಲ ಆಯ್ತು. ಹಾಗೆ ಹೀಗೆ ನಂಬ್ತಿರಲ್ಲ ಹಾಗೆ ಕೆರಡಿಂದ ಕೆರಡಿಂದ ಸಹ ಹೇಳ್ತಾರೆ. ಹಾಗೆ ಈ ಶಿವನ ದೇವಸ್ಥಾನ ಎಲ್ಲ ಕಾಶಿಗೆ ಕನೆಕ್ಟೆಡ್ ಅಂತ ಇರುವಂಥದ್ದು. ಹಾಗೆ ಅದೆಲ್ಲ ಮೊದಲಿನ ಕಾಲದಲ್ಲಿ ಕಷ್ಟ ಕಠಿಣಗಳಿಂದ ಅಂದರೆ ಮುಕ್ತಿ ಪಡೆಯುವಂಥ ಒಂದು ಕೆಲಸ ಆಗುತ್ತೆ. ಕಾಶಿ ಅನ್ನೋದು ಗೊತ್ತಿರ್ಬೋದು, ತುಂಬ ವರ್ಷಗಳಿಂದ ಎಲ್ಲದನ್ನು ತ್ಯಜಿಸಿ ಹೋಗ್ತಿದ್ರು. ನಮ್ಮಂಥ ಏಜಿನವರಾಗುವ ನಮ್ಮಂಥ ಒಂದು ವಯಸ್ಸಿನವರ ಕಾಶಿ ಯಾತ್ರೆ ಮಾಡಿದ್ರೆ ಎಲ್ಲ ಕಷ್ಟ ಸುಖ ಭೋಗ ನಷ್ಟ ಮಸ್ವ ಎಲ್ಲದನ್ನು ಎಲ್ಲ ಮಾಡಿ ಬಿಟ್ಟವರೇ ಅದನ್ನು ಕಾಶಿ ಯಾತ್ರೆ ಮಾಡ್ತಾರೆ. ಈ ಜೀವನದಲ್ಲಿ ಮುಕ್ತಿ ಇಂಪಾರ್ಟೆಂಟ್ ಆಗ್ತದೆ. ಕೊನೆಯಲ್ಲಿ ಲಾಸ್ಟಲ್ಲಿ ದೇವರ ಮುಟ್ಟಬೇರೆ ಅಂತ ಕಣ್ಣಿಗೆ ಕಾಣಿಸ್ತಿದೆ. ಸೊ ಹಾಗೆ ಅಂದರೆ ಮಾಡಿದ ಕರ್ಮಕಾಂಡಗಳೆಲ್ಲ ತೊಳೆದು ಲಾಸ್ಟಲ್ಲಿ ಒಳ್ಳೆಯ ರೀತಿಯಾದ ಒಂದು ಮುಕ್ತಿ ಸಿಗಲಿ ಅಂತ ಆಗಿನ ಕಾಲದಲ್ಲಿ ಮುಗಿಸ್ತಿತ್ತು. ಎಂತ ಮಾರೆ ಮೈಂಡಲ್ಲಿ ಒಂಥರ ರಿಲ್ಯಾಕ್ಸ್ ಆದಾಗೆ ಮಾತ್ರ. ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಅಂದವೇ ರಸ್ತೆ ಬದಿಯಲ್ಲಿ ಈ ಥರದೊಂದು ಜಾಗ ಇತ್ತು. ಸ್ವಲ್ಪ ಹೊತ್ತು ಈ ಜಾಗದಲ್ಲಿ ನಿಂತು ಮತ್ತೆ ಹೊರಟ್ವಿ. ಆಗಲ್ಲಿ ಜಿಂಕೆ ಸ್ಟ್ಯಾಚು. ತಾರಲ್ಲಿ ಫಸ್ಟ್ ಅಪ್ರೋಚ್ ಈಗ ಆಗ್ತದೆ. ಎಂತ ಹಾಕಿಲ್ಲ 4H ಅದೇ ಎಂತ 4H
4H ಹಾಗಾದ್ರೆ ಅಲ್ಲಿಂದ ಹೋಗ ಇಲ್ಲಿ ಬೇಡ, ಅದಕ್ಕೆ 4L ಹಾಕ್ಬೇಕು. ಅಲ್ಲಿಂದ 4L ಕೊಂಡೆ ಏನು 4L ಎಕ್ಸ್ಟ್ರೀಮ್ ಆಫ್ ರೋಡ್. ನೋಡ್ ಡ್ಯಾನ್ಸ್ ಮಾಡುದು ನೋಡಿ ಗಾಡಿ. I am a disco dancer. I am a disco dancer. I am a disco dancer. ಇದು ಲಾಸ್ಟ್ ಟೈಮ್ ಹೇಳಿದ್ರ ಮಳೆಗಾಲಕ್ಕೆ ಫುಲ್ ನೀರು ಬಂದಿರ್ತದೆ. ಅದೇ ಓ ಬ್ಯೂಟಿ. ಎಂತ ಅದ್ಭುತ ಜಾಗ ಮಾಡು. ನೀ ಬರ್ಬೇಡ, ನಾ ಒದ್ದಾಗ್ತೀನಿ. ಬಾ, ಎಂತ ಆಗುದಿಲ್ಲ ಬಾ. ನೀರಲ್ಲೇ ಒದ್ದೆ ನಂದಿದೇವರು ಇಲ್ಲಿ ನೋಡಿ, ಇಲ್ಲಿ ತನಕ ನೀರೀಗ, ಇಲ್ಲಿ ಫುಲ್ ನೀರು ಉಂಟು ಇಲ್ಲಿ ತನಕ. ಇಲ್ಲಿ ಇದುಂಟು, ಇಲ್ಲಿ ಶಿವಲಿಂಗ ಉಂಟು. ಈಗ ಇಲ್ಲಿ ಶಿವಲಿಂಗ ಕಾಣ್ತುಂಟಲ್ಲ, ಅದನ್ನು ಮುಟ್ಟಬಹುದಂತೆ. ಎಂತ ಹೇಳಿ ಮುಟ್ಟಿ ಕಾಣಿಕೆ ಹಾಕಿದ್ರೆ ಆಗ್ತದಂತೆ, ಲೈಕ್ ಎಂತ ಹೇಳಿ ಇಟ್ಕೊಂಡಿದ್ರು. ನೀರಲ್ಲೆಲ್ಲ ಆಗ್ಲಿಕ್ಕಿಲ್ಲ ಇಲ್ಲಿ. ಹಾರ್ತಾ ಉಂಟು ನಿಂದು. ಏಯ್ ತಗೋ. ಬಾಯ್ ಬಾಯ್. ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ. ಬ್ರೇಕ್ ಡೌನ್ ಸೀನ್ಸ್, ಬ್ರೇಕ್ ಡೌನ್ ಸೀನ್ಸ್. Toba, 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 toba. ಗಾಡಿ ಇಸ್ ರೆಡಿ. ಈಗ ಮನೆಗೆ ಹೋಗುವ, ಸ್ನ್ಯಾಕ್ಸ್ ತಿನ್ನುವ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹಲೋ, ನಾನು ನಿಮ್ಮ ಸಬ್ಸ್ಟಿಟ್ಯೂಟ್ ಎಂತ ಅವ್ರ ಕಡೆಯವರು. ನಾನು ಒಂದ್ಸತಿ ಮೀಟ್ ಆದ್ಮೇಲೆ ಆಮೇಲೆ ನಾನು ಬಿಟ್ಬಿಡ್ತಾರೆ. ಬಟ್ ರಿವ್ಯೂ ಹೇಳ. ಸೂಪರ್ ಆಗಿದೆ. ಕೀಪ್ ಗೋಯಿಂಗ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿರಿ ಹಾಗೆ ಅವನ ಗಂಟೆಗೆಲ್ಲ ಅಲ್ಲಿ ಯೂಟ್ಯೂಬಲ್ಲಿ ಇರೋ ಗಂಟೆಗೆ.